जब सृष्टि घन घोर अंधेरा छाया, काम क्रोध मद लोभ मोह ने भूमंडल भरमाया। प्रकाश ज्ञान का फैलाने शिव परम धाम से आया, और ये पावन दिन शिवरात्रि कहलाया। जीवन नैया भव सागर में फंस जाए, मुक्ति जीवन मुक्ति पाने को हर मानव चिल्लाए। विकारों की ಎಲ್ಲರಿಗೂ ಮಹಾಶಿವರಾತ್ರಿಯ ಶುಭ ವಂದನೆಗಳು ಸಲ್ಲಿಸುತ್ತಾ, ಇವತ್ತು ಶ್ರೇಷ್ಠವಾದಂಥ ದಿನ. ಇವತ್ತು ನಾವು ದಿನಾಲೂ ಮೃತ್ಯುಂಜಯ ಮಂತ್ರವನ್ನು ಪಠನೆ ಮಾಡ್ತು. ಇವತ್ತು ಎಲ್ಲರೂ ಮೃತ್ಯುಂಜಯ ಮಂತ್ರವನ್ನು ಪಠನೆ ಮಾಡ್ತಾರೆ. ಸಾಮಾನ್ಯವಾಗಿ ಆಸ್ತಿಕರು ವರ್ಗದ ಮನೆಗಳಲ್ಲಿ ತಮಗೆ ಅಥವಾ ತಮ್ಮ ಕುಟುಂಬದವರಿಗೆ ಉತ್ತಮ ಯೋಗ್ಯ ಎಂದು ಮೃತ್ಯುಂಜಯ ಹೋಮವನ್ನು ಮಾಡಿಸುವುದು ವಾಡಿಕೆಯಾಗಿದೆ. ಎಷ್ಟೋ ಸಲ ಈ ಮಂತ್ರದ ಅರ್ಥ ತಿಳಿದಿರುವುದಿಲ್ಲ. ವಾಸ್ತವವಾಗಿ ಈ ಮೃತ್ಯುಂಜಯ ಮಂತ್ರ ಆಳವಾದ ಅರ್ಥವನ್ನು ಹೊಂದಿದೆ. ಅದನ್ನು ತಿಳಿಯೋದು ಅತ್ಯವಶ್ಯಕ. ನಾಳೆ ಇವತ್ತು ಮಹಾಶಿವರಾತ್ರಿ ಎಂದು ಸಹಸ್ರಾರು ಜನರು ಮಹಾಮಂತ್ರವನ್ನು ಪಠಿಸುತ್ತಾರೆ. ಋಗ್ವೇದದ 7ನೆಯ ಮಂಡಲದಲ್ಲಿರುವ ಈ ಮೃತ್ಯುಂಜಯ ಮಂತ್ರವು ವೈದಿಕ ಸಾಹಿತ್ಯದ ಅತ್ಯಂತ ಶಕ್ತಿಶಾಲಿ ಮತ್ತು ಪವಿತ್ರವಾದ ಮಂತ್ರಗಳಲ್ಲಿ ಒಂದಾಗಿದೆ. ಅದಕ್ಕೆ ಓಂ ತ್ರಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮೇವ ಮೃತ್ಯುಂಜಯ ಮಂತ್ರ ಬಂಧನ ಮೃತ್ಯೋಮುಕ್ಷೀಯ ಮಹಾಮೃತ. ಅಂದರೆ ಸರಳ ಅರ್ಥ, ನಾವು 3 ಕಣ್ಣುಗಳನ್ನು ಹೊಂದಿರುವ ತ್ರಂಬಕಂ ಸುವಾಸನೆಯಂತ ಪೋಷಣೆಯನ್ನು ವೃದ್ಧಿಸುವ ಶಿವನನ್ನು ಆರಾಧಿಸುತ್ತೇವೆ. ಹೇಗೆ ನಮ್ಮ ಪುಟ್ಟಿಕಾಯಿ ಅಥವಾ ಸೌತೆಕಾಯಿಯು ತನ್ನ ಬಳ್ಳಿಯಿಂದ ಕಳಚಿಕೊಳ್ಳುವಂತೆ ನಮ್ಮನ್ನು ಮೃತ್ಯುವಿನ ಬಂಧನದಿಂದ ಬಿಡಿಸಿ ಅಮೃತತ್ವದ ಕರೆಗೆ ಕರುಣಿಸುವುದೇವ ಅಂತೇಳಿ ಇದು ಮಹಾಮೃತ್ಯುಂಜಯ ಮಂತ್ರದ ಒಂದು ಅರ್ಥ.
ಸರಳ ಅರ್ಥ ಇದು. ತ್ರಂಬಕಂ ಅಂದ್ರೆ ಮೂರು ಕಣ್ಣುಗಳು, ಅಂದ್ರೆ ತ್ರಂಬಕಂ ಮೂರು ಕಣ್ಣುಗಳು. ಇದು ಕೇವಲ ಭೌತಿಕ ಕಣ್ಣುಗಳಲ್ಲ, ಸೂರ್ಯ, ಚಂದ್ರ ಮತ್ತು ಅಗ್ನಿಯನ್ನ ಪ್ರತಿನಿಧಿಸುತ್ತದೆ. ಇಲ್ಲವೇ ಇಡ, ಪಿಂಗಳ ಮತ್ತು ಸುಷುಮ್ನ. ನಮ್ಮಲ್ಲಿ ಮೂರು ನಾಡಿಗಳು, ಇಡ, ಪಿಂಗಳ, ಸುಷುಮ್ನ ನಾಡಿ. ಅವಕ್ಕೆ ಯಮುನಾ ಮತ್ತು ಸರಸ್ವತಿ ಅಂತೇಳಿ ಮೂರು ಹೆಸರುಗಳ ಸುಷುಮ್ನ ನಾಡಿಗಳನ್ನ ಸೂಚಿಸುತ್ತದೆ. ತ್ರಿಕಾಲ ಜ್ಞಾನ, ಭೂತ, ವರ್ತಮಾನ, ಭವಿಷ್ಯವನ್ನ ನೋಡುವ ದಿವ್ಯ ದೃಷ್ಟಿಯನ್ನ ಸೂಚಿಸುತ್ತದೆ. ಯಜಾಮಹಿ ಅಂದ್ರೆ ನಾವು ಪೂಜಿಸುತ್ತೇವೆ. ಏನು ಯಜಾಮಹಿ ಅಂದ್ರೆ ನಾವು ಪೂಜಿಸುತ್ತೇವೆ. ಸುಗಂಧಿಂ ಪುಷ್ಟಿನಂ ಪುಷ್ಟಿವರ್ಧನಂ, ಸುಗಂಧಿಂ ಪುಷ್ಟಿವರ್ಧನಂ ಅಂದ್ರೆ ಸರ್ವತ್ರ ಸುವಾಸನೆ ಹರಡುವವನ, ಶುಭ ಗುಣಗಳಿಂದ ಕೂಡಿರುವನು. ಪುಷ್ಟಿವರ್ಧನಂ ಅಂದ್ರೆ ಪೋಷಣೆ ನೀಡುವವನು, ಶಕ್ತಿ ಹಾಗೂ ಸಮೃದ್ಧಿಯನ್ನ ಹೆಚ್ಚಿಸುವವನು. ದೈವಿಕ ಅನುಗ್ರಹ ಸುವಾಸನೆ ಅಂತ ಸರ್ವವ್ಯಾಪಿಯಾಗಿದೆ. ಇದು ಮಾನವನಿಗೆ ಭೌತಿಕ, ಮಾನಸಿಕ ಮತ್ತು ಆಧ್ಯಾತ್ಮಿಕ ಎಲ್ಲ ಹಂತಗಳಲ್ಲೂ ಘೋಷಣೆ ನೀಡುತ್ತದೆ ಅಂತ ಈ ಮಹಾಮಂತ್ರ ಬಹಳ ನಾವು ದಿನಾಲೂ ಘೋಷಣೆಯನ್ನು ಮಾಡ್ತೀವಿ. ಅಂತ ಒಂದು ಮಹಾಮಂತ್ರವನ್ನು ನಾವೆಲ್ಲ ದಿನಾಲು ಪಠನ ಮಾಡ್ತೀವಿ. ಅದರ ಜೊತೆ ನಾವು ಯೋಗವನ್ನು ಮಾಡಬೇಕಾದ್ರೆ ನಾವು ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು. ಏನು ತಸ್ಮಾತ್ ಮಿಂದ್ರಿಯಾಣ್ಯಾಧೌ ನಿಯಮ್ಯ ಭರತ ವರ್ಷವ ಪಾಪಾಣ್ಮ ಪ್ರಜಹಿ ಹೇನ್ಮ ಜ್ಞಾನ ವಿಜ್ಞಾನ ನಾಶನಂ. ತಸ್ಮಾತ್ ತ್ವಮ ಇಂದ್ರಿಯಾಣಿ ಅದೌ ನಿಯಮ ಭರತ ವರ್ಷಂ ವೃಷಭ ಪಾಪಾಣ್ಮ ಪ್ರಜಹಿ ಏನಂ ಜ್ಞಾನ ವಿಜ್ಞಾನ ನಾಶನಂ. ಆದ್ದರಿಂದ ಓ ಭರತ ವಂಶದ ವೀರ, ಮೊದಲು ನೀನು ಇಂದ್ರಿಯಗಳನ್ನು ಹದ್ದಿನಲ್ಲಿರಿಸಿಕೊಂಡು ಅರಿವನ್ನ, ಆಳವಾದ ಚಿಂತನೆ ಶಕ್ತಿಯನ್ನ ಹಾಳುಗೆಡವಲ್ಲ ಈ ಪಾಪಿಯನ್ನು ಒದ್ದೋಡಿಸು. ಏನದು ಪಾಪ ಅಂದ್ರೆ ಅದರಲ್ಲಿ ಈ ಹದ್ದಿನಲ್ಲಿರುವಂತ ಅರಿವನ್ನ, ನಮ್ಮ ಇಂದ್ರಿಯಗಳನ್ನ ಹದ್ದಿನಲ್ಲಿರಿಸ್ಕೊಳ್ಬೇಕು. ಹದ್ದಿನಲ್ಲಿರಿಸ್ಕೊಳ್ಳದ್ರೆ ನಾವು ಯಾವ ಸಾಧನೆ ಮಾಡಲಿಕ್ಕೆ ಆಗೋದಿಲ್ಲ. ಇಂಥ ಮಹಾವೈರಿಯನ್ನ ನಾವು ಮೊದಲು ಹಂತದಲ್ಲೇ ನಿಯಂತ್ರಿಸಬೇಕು. ಈ ಶತ್ರುವಿನ ಮೊದಲು ಪ್ರವೇಶ ದ್ವಾರವಾದ ಇಂದ್ರಿಯದಲ್ಲೇ ಅದನ್ನ ನಿಯಂತ್ರಣ ಮಾಡಬೇಕು. ನಮ್ಮ ಜ್ಞಾನ ಶ್ರವಣವನ್ನ, ವಿಜ್ಞಾನ ಮನನ, ನಿಧಿ ಧ್ಯಾಸವನ್ನ ಹಾಳಗೆಡವಿ ನಮ್ಮ ಚಿಂತನಾ ಶಕ್ತಿಯನ್ನ ನಾಶ ಮಾಡಬಲ್ಲ ಮಹಾ ಪಾಪಿಯನ್ನ ಒದ್ದೋಡಿಸು ಎನ್ನುತ್ತಾನೆ ಕೃಷ್ಣ. ಆದರೆ ಹೇಗೆ ಇದಕ್ಕೆ ಯಾರು ಸಹಾಯ ಮಾಡುತ್ತಾರೆ? ಮುಂದಿನ ನಾಳೆ ಮತ್ತೆ ಅದನ್ನ ಕೇಳೋಣ. ಈಗ ನಾವು ಅನೇಕ ಮಂತ್ರಗಳನ್ನ ಪಠನೆ ಮಾಡ್ತಾ ಇವತ್ತಿನ ಓಂಕಾರವನ್ನು ಮಾಡೋಣ. ಇವತ್ತು ಎಲ್ಲರಿಗೂ ಈ ಒಂದು ಒಳ್ಳೆಯ ದಿನವಾದಂಥ ಈ ಶುಭಾಶಯಗಳನ್ನು ಸಲ್ಲಿಸುತ್ತಾ ಈಗ ಎಲ್ಲರೂ ಧ್ಯಾನ ಮುದ್ರೆಯಲ್ಲಿ ಕೂತ್ಕೊಳ್ಳಿ. ಈಗ ಓಂಕಾರವನ್ನು ಮಾಡೋಣ. ಮಹಾಶಿವರಾತ್ರಿಯ ಒಂದು ಶುಭದಲ್ಲಿ ಮಂತ್ರ ಹೇಳುವುದು ಬಹಳ ಒಂದು ಶ್ರೇಷ್ಠವಾದಂಥ ನಮ್ಮ ಪರಂಪರೆ, ಭಾರತ ದೇಶದ ಒಂದು ಇತಿಹಾಸವನ್ನ, ಪರಂಪರೆಯನ್ನ ಇಟ್ಟುಕೊಂಡು ಬಂದಂಥ ಈ ದೇಶ. ನಾವೆಲ್ಲ ಜಾಗೃತರಾಗಿರೋಣ, ಆನಂದವಾಗಿರೋಣ, ಸುಖಿಯಾಗಿರೋಣ ಅನ್ನುವುದೇ ನಮ್ಮ ಎಲ್ಲರೂ ಆನಂದವಾಗಿರುವುದೇ ಈ ಭಾರತ ದೇಶದ ಒಂದು ಪರಂಪರೆ. ಉಸಿರನ್ನ ತೆಗೆದುಕೊಳ್ಳಿ. ಓ
ಈಗ ಪ್ರಾರ್ಥನೆಯನ್ನು ಮಾಡೋಣ ಎಲ್ಲರೂ ಕೂಡಿ. ಓಂ ಭೂರ್ಭುವಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್. ಓಂ ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮೇವ ಬಂಧನಾನ್ ಮೃತ್ಯುರ್ಮುಕ್ಷಯಮಾಮೃತಾತ್. ಓಂ ಸನಾವವತೋ ಸನೋ ಭುನಕ್ತೋ ಸವೀರಂ ಕರವಾವಹೈ ತೇಜಸ್ವಿನಾಮಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಅಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ನಿಧಾನವಾಗಿ ಎರಡು ಕೈಗಳ ಮೇಲ್ಗಡೆ ಎತ್ತಿ ದಿಕ್ಕುಗಳನ್ನು ಉಜ್ಜಿ ಕಣ್ಣುಗಳಿಗೆ ಆಡಿಸಿ. ಈಗ ಸ್ವಲ್ಪ ಯೋಗಿಕ್ ಜಾಗಿಂಗ್ ಅನ್ನು ಮಾಡೋಣ. ಸುಮಾರು ಇದು 10-12 ಕಿಲೋಮೀಟರ್ ಹೋಗಿ ಬಂದಷ್ಟು ಆಗ್ತದೆ. ನಾವೆಲ್ಲ ಪ್ರೀತಿಯಿಂದ, ಶ್ರದ್ಧೆಯಿಂದ, ಭಕ್ತಿಯಿಂದ ಆಸನಗಳನ್ನು ಮಾಡಬೇಕು. ಯಾಕಂದ್ರೆ ಬಹಳಷ್ಟು ವೇಟ್ ಜಾಸ್ತಿ ಇರ್ತೈತಿ, ಅವರು ನಿಧಾನ ಮಾಡಬೇಕು. Bhakti channel, share and subscribe. Thank you. ಪ್ರೀತಿಯಿಂದ, ಶ್ರದ್ಧೆಯಿಂದ, ಭಕ್ತಿಯಿಂದ ಇಷ್ಟಪಟ್ಟು ಮಾಡುದು, ಚಟ್ಪಟ್ ಮಾಡಂಗಿಲ್ಲ. ಆನಂದವಾಯ ಖುಷಿ ಖುಷಿಯಿಂದ ಯೋಗಿಯಾಗುವ ಶಿವ ಯೋಗಿಯಾಗುವ, ಯೋಗಿಯಾಗುವ ಶಿವ ಯೋಗಿಯಾಗುವ, ಸಮರಸ ಸುಖದನುಭಾವಿಯಾಗುವ, ಸಮರಸ ಸುಖದನುಭಾವಿಯಾಗುವ. ಆನಂದವಾಗಿ ಮಾಡು, ಖುಷಿಯಿಂದ ಮಾಡು, ಶ್ರದ್ಧೆಯಿಂದ, ಭಕ್ತಿಯಿಂದ, ಪ್ರೀತಿಯಿಂದ. ಬೇಗ ಏಳುವ ಗುರುದೇವನ ನೆನೆಯುವ, ಬೇಗ ಏಳುವ ಗುರುದೇವನ ನೆನೆಯುವ, ಆಗು ಮಾಡಿದ್ದು ಶಿರವಾಗಿ ನಮಿಸುವ, ಆಗು ಮಾಡಿದ್ದು ಶಿರವಾಗಿ ನಮಿಸುವ. ಊರ ಕೋಳಿ ಕೂಗಿದ್ದೆ ಕಾರಣವಿಲು ಬದಲಿದ್ದೆ, ಊರ ಕೋಳಿ ಕೂಗಿದ್ದೆ ಕಾರಣವಿಲು ಬದಲಿದ್ದೆ. ಲಿಂಗ ಪೂಜೆಯ ವೇಳೆ ಮೀರಿ ಹೋಯಿತೆ, ಲಿಂಗ ಪೂಜೆಯ ವೇಳೆ ಮೀರಿ ಹೋಯಿತೆ. ಯೋಗಿಯಾಗುವ ಶಿವ ಯೋಗಿಯಾಗುವ, ಯೋಗಿಯಾಗುವ ಶಿವ ಯೋಗಿಯಾಗುವ, ಸಮರಸ ಈ ರೀತಿ ಕೈಗಳಿರಬೇಕು. ಈ ರೀತಿ ಮಾಡಬೇಕು. ಕಲಿಯೋರು ನಿಧಾನವಾಗಿ ಮಾಡಬೇಕು. ಸ್ವಲ್ಪ ಬರುವವರು ಈ ರೀತಿನೂ ಮಾಡ್ಬೋದು. ಗಾಂಧಾರಿಯಂತೆ ರಾಧಾ ಮಾಂಧಾರಿಯಂತೆ, ಗಾಂಧಾರಿಯಂತೆ ರಾಧಾ ಮಾಂಧಾರಿಯಂತೆ, ಶರಣ ಜನರ ಲಿಂಗಾರ್ಚನೆಯಂತೆ, ಶರಣ ಜನರ ಲಿಂಗಾರ್ಚನೆಯಂತೆ. ಆಸನ ಹಾಕುವ ನಾವು ಅಲುಕದೆ ಕೂಡುವ, ಆಸನ ಹಾಕುವ ನಾವು ಅಲುಕದೆ ಕೂಡುವ, ಅಘಹರನ ಅಂಗೈಲಿಟ್ಟು ಅತ್ತಿಲಿ ನೋಡುವ, ಅಘಹರನ
ಹರನ ಅಂಗೈಲಿಟ್ಟು ಅರ್ತಿಲಿ ನೋಡುವ ಯೋಗಿಯಾಗುವ ಶಿವ ಯೋಗಿಯಾಗುವ ಯೋಗಿಯಾಗುವ ಶಿವ ಯೋಗಿಯಾಗುವ ಸಮರಸ ಸುಖದನುಭಾವಿಯಾಗುವ ಸಮರಸ ಸುಖದನುಭಾವಿಯಾಗುವ ಬಸವ ಒಬ್ಬ ಅಲ್ಲಮ ಪ್ರಭುವ ಬಸವ ಒಬ್ಬ ಅಲ್ಲಮ ಪ್ರಭುವ ಚಿಕ್ಕಪ್ಪ ಚೆನ್ನ ಬಸವನ ಕರೆಯುವ ಚಿಕ್ಕಪ್ಪ ಚೆನ್ನ ಬಸವನ ಕರೆಯುವ ಶರಣರೆಲ್ಲರ ಭಕ್ತಿಯಿಂದ ನೆನೆಯುವ ಶರಣರೆಲ್ಲರ ಭಕ್ತಿಯಿಂದ ನೆನೆಯುವ ಶಿವಯೋಗದಿ ಕೈ ನೀಡಿರೆನ್ನುವ ಶಿವಯೋಗದಿ ಕೈ ನೀಡಿರೆನ್ನುವ ಯೋಗಿಯಾಗುವ ಶಿವ ಯೋಗಿಯಾಗುವ ಯೋಗಿಯಾಗುವ ಶಿವ ಯೋಗಿಯಾಗುವ ಸಮರಸ ಸುಖದನುಭಾವಿಯಾಗುವ ಸಮರಸ ಸುಖದನುಭಾವಿಯಾಗುವ ಯೋಗಿಯಾಗುವ ಶಿವ ಯೋಗಿಯಾಗುವ ಯೋಗಿಯಾಗುವ ಶಿವ ಯೋಗಿಯಾಗುವ ಸಮರಸ ಸುಖದನುಭಾವಿಯಾಗುವ ಸಮರಸ ಸುಖದನುಭಾವಿಯಾಗುವ ಯೋಗಿಯಾಗುವ ಶಿವ ಯೋಗಿಯಾಗುವ ಯೋಗಿಯಾಗುವ ಶಿವ ಯೋಗಿಯಾಗುವ ಸಮರಸ ಸುಖದನುಭಾವಿಯಾಗುವ ಸಮರಸ ಸುಖದನುಭಾವಿಯಾಗುವ ಯೋಗಿಯಾಗುವ ಶಿವ ಯೋಗಿಯಾಗುವ ಯೋಗಿಯಾಗುವ ಶಿವ ಯೋಗಿಯಾಗುವ ಸಮರಸ ಸುಖದನುಭಾವಿಯಾಗುವ ಸಮರಸ ಸುಖದನುಭಾವಿಯಾಗುವ ಸಮರಸ ಸುಖದನುಭಾವಿಯಾಗುವ ಸಮರಸ ಸುಖದನುಭಾವಿಯಾಗುವ जय 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 परमेशा जय जय ईशा भव भयनाशा जय 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 परमेशा जय जय ईशा भव भयनाशा जय 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 परमेशा जय तु जय जगदीशा जय तु जय जगदीशा जय 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 वरदेशा जय तु जय जगदीशा जय 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 वरदेशा जय जय ईशा भव भयनाशा जय 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 परमेशा जय जय ईशा भव भयनाशा जय 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 परमेशा
भैरवने नाट्य भयंकर नटना प्रिय परमेशा नट भैरवने नाट्य भयंकर नटना प्रिय परमेशा ನಂಬಿದವರ ಬಿಂಬಿಡದಲೆ ಸಲಹುವ ನಂಬಿದವರ ಬಿಂಬಿಡದಲೆ ಸಲಹುವ ಕರುಣಾಮಯ ಗೌರೀಶ ನಂಬಿದವರ ಬಿಂಬಿಡದಲೆ ಸಲಹುವ ಕರುಣಾಮಯ ಗೌರೀಶ जय जय ईशा भवभयनाशा जय 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 परमेशा जय तु जय जय जगदीशा जय 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 वरदेशा जय तु जय जय जगदीशा जय 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 वरदेशा जय जय ईशा भवभयनाशा जय 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 परमेशा जय जय ईशा भवभयनाशा जय 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 परमेशा धरने वर मंगल करने गज चर्मांबर धरने हिंदू धरने वर मंगल करने गज चर्मांबर धरने गंगेय हरिसुत धरियनु पावन गंगेय हरिसुत धरियनु पावन गोಳಿಸಿದ ಗಂಗಾಧರನೇ ಗಂಗೆಯ ಹರಿಸುತ್ತ ಧರಿಯನು ಪಾವನ ಗೊಳಿಸಿದ ಗಂಗಾಧರನೇ ಜಯ ಜಯ ಈಶಾ ಭವಭಯನಾಶಾ ಜಯ 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 ಪರಮೇಶಾ जय जय ईशा भवभयनाशा जय 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 परमेशा जय तु जय जय जगदीशा जय 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 वरदेशा जय तु जय जय जगदीशा जय 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 वरदेशा जय जय ईशा भवभयनाशा जय 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 परमेशा जय जय ईशा भवभयनाशा जय 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 परमेशा जय 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 परमेशा जय 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 परमेशा
ಕಲ್ಯಾಣದ ಬಸವಣ್ಣನೇ ಕಲ್ಯಾಣವ ಮಾಡಯ್ಯ ಅಯ್ಯ ಕಲ್ಯಾಣದ ಬಸವಣ್ಣನೇ ಕಲ್ಯಾಣವ ಮಾಡಯ್ಯ ಅಯ್ಯ ಕಲ್ಯಾಣದ ಮಾರ್ಗದನಗೆ ಕಲ್ಯಾಣದ ಮಾರ್ಗದನಗೆ ತಿಳಿಯಲೊಲ್ಲದಯ್ಯ ಅಯ್ಯ ಕಲ್ಯಾಣದ ಮಾರ್ಗದನಗೆ ತಿಳಿಯಲೊಲ್ಲದಯ್ಯ ಅಯ್ಯ ಕಲ್ಯಾಣದ ಬಸವಣ್ಣನೇ ಕಲ್ಯಾಣವ ಮಾಡಯ್ಯ ಅಯ್ಯ ಕಲ್ಯಾಣದ ಬಸವಣ್ಣನೇ ವಾಣಿಯಲ್ಲಿ ನಿನ್ನ ನೆನವು ಮನದ ವಿಷಯಗಳ ನೆನವು ವಾಣಿಯಲ್ಲಿ ನಿನ್ನ ನೆನವು ಮನದ ವಿಷಯಗಳ ನೆನವು ಜಾಣನಲ್ಲ ನಾನು ಮನವ ಚಿತ್ತಲಾಗ ಜನಗೆ ದೇವ ಜಾಣನಲ್ಲ ನಾನು ಮನವ ಚಿತ್ತಲಾಗ ಜನಗೆ ದೇವ ಕಲ್ಯಾಣದ ಬಸವಣ್ಣನೇ ಕಲ್ಯಾಣವ ಮಾಡಯ್ಯ ಅಯ್ಯ ಕಲ್ಯಾಣದ ಬಸವಣ್ಣನೇ ಕೆಸರಿನಲ್ಲಿ ಸಿಕ್ಕ ಹಳೆಯ ಪಶುವಿನಂತೆ ನಾನಾದರೂ ಕೆಸರಿನಲ್ಲಿ ಸಿಕ್ಕ ಹಳೆಯ ಪಶುವಿನಂತೆ ನಾನಾದರೂ ಹಸಗೆದಿಸುವ ದುರ್ವ್ಯಸನದಿ ಹಸಗೆದಿಸುವ ದುರ್ವ್ಯಸನದಿ ಸಿಕ್ಕು ಬಳಲು ತಿರ್ತನಯ ಸಿಕ್ಕು ಬಳಲು ತಿರ್ತನಯ ಕಲ್ಯಾಣದ ಬಸವಣ್ಣನೇ ಕಲ್ಯಾಣವ ಮಾಡಯ್ಯ ಅಯ್ಯ ಕಲ್ಯಾಣದ ಬಸವಣ್ಣನೇ ಬರಬಾರದ ಜನ್ಮಗಳೊಳು ಬಂದು ಬಂದು ನೊಂದೇನಯ್ಯ ಬರಬಾರದ ಜನ್ಮಗಳೊಳು ಬಂದು ಬಂದು ನೊಂದೇನಯ್ಯ ಗುರುವೇ ಪುಟ್ಟರಾಜನುತನ ಗುರುವೇ ಪುಟ್ಟರಾಜನುತನ ಗುರುವೇ ಪುಟ್ಟರಾಜನುತನ ಮುಂದೆ ನೀನು ಕರುಣಿಸಯ್ಯ ಗುರುವೇ ಪುಟ್ಟರಾಜನುತನ
ನೂತನ ಮುಂದೆ ನೀನು ಕರುಣಿಸಯ್ಯ, ಮುಂದೆ ನೀನು ಕರುಣಿಸಯ್ಯ. ಕಲ್ಯಾಣದ ಬಸವಣ್ಣನೇ ಕಲ್ಯಾಣವ ಮಾಡಯ್ಯ ಅಯ್ಯ, ಕಲ್ಯಾಣದ ಮಾತದನಗೆ ತಿಳಿಯಲೊಲ್ಲದಯ್ಯ ಅಯ್ಯ, ಕಲ್ಯಾಣದ ಬಸವಣ್ಣನೇ ಕಲ್ಯಾಣವ ಮಾಡಯ್ಯ ಅಯ್ಯ, ಕಲ್ಯಾಣದ ಬಸವಣ್ಣನೇ ಕಲ್ಯಾಣದ ಬಸವಣ್ಣನೇ ಕಲ್ಯಾಣದ ಬಸವಣ್ಣನೇ. ಕಣ್ಣು ತೆರೆದರೆ ಕಂಡಾನು ನೋಡು ಯೋಗೀಶ್ವರ ಸ್ವಾಮಿ, ಕೈನಾಗ ಬ್ರಹ್ಮದಂಡವ ಹಿಡಿದು ಬರುತ್ತಾನೋ ನೋಡಿ, ಜಗದಲ್ಲಿ ಮಾಡ್ಯಾನೋ ನೋಡಿ. ಕಣ್ಣು ತೆರೆದರೆ ಕಂಡಾನು ನೋಡು ಯೋಗೀಶ್ವರ ಸ್ವಾಮಿ, ಕೈನಾಗ ಬ್ರಹ್ಮದಂಡವ ಹಿಡಿದು ಬರುತ್ತಾನೋ ನೋಡಿ, ಜಗದಲ್ಲಿ ಮಾಡ್ಯಾನೋ ನೋಡಿ, ಜಗದಲ್ಲಿ ಮಾಡ್ಯಾನೋ ನೋಡಿ. ಬಂದ ಒಡನೆ ದೋಷ ಕಳೆಯುವನು ಭಕ್ತರ ಮನೆಯೊಳಗ, ಪರರು ಮಾಡಿದಂತ ಪಾಪ ಹೊರುವನು ತನ್ನ ಕರಿಮ್ಯಾಗ. ಬಂದ ಒಡನೆ ದೋಷ ಕಳೆಯುವನು ಭಕ್ತರ ಮನೆಯೊಳಗ, ಪರರು ಮಾಡಿದಂತ ಪಾಪ ಹೊರುವನು ತನ್ನ ಕರಿಮ್ಯಾಗ. ನೀಗಿದ ವಿಷವ ಕಂಠದೊಳಿರಿಸಿ ನುಡಿವನು ಓಂಕಾರ, ಸುಟ್ಟ ಕಿಚ್ಚಿನಲ್ಲಿ ಬಂದಂತ ಭಸ್ಮಾತನ ಶೃಂಗಾರ. ಸೇವೆ ಸಲ್ಲಿಸಿ ಒಮ್ಮೆ ನೋಡು ನಿನ್ನ ಬಾಳೆಲ್ಲ ಜೇಂಕಾರ, ಬರುವ ಭಕ್ತರಿಗೆ ಗುರುವಾಗಿ ನಿಂದು ಕೊಡುವನು ಆಕಾರ. ಆತನ ಕಾಯವೇ ಬಂಗಾರ, ಆತನ ಕಾಯವೇ ಬಂಗಾರ. ಕಣ್ಣು ತೆರೆದರೆ ಕಂಡಾನು ನೋಡು ಯೋಗೀಶ್ವರ ಸ್ವಾಮಿ, ಕೈನಾಗ ಬ್ರಹ್ಮದಂಡವ ಹಿಡಿದು ಬರುತ್ತಾನೋ ನೋಡಿ, ಜಗದಲ್ಲಿ ಮಾಡ್ಯಾನೋ ನೋಡಿ, ಜಗದಲ್ಲಿ ಮಾಡ್ಯಾನೋ ನೋಡಿ. ಏನ ಹೇಳಲಿ ಆತನ ಮಹಿಮಾ ಹೇಳಾಕ ಮಾತಿಲ್ಲ, ಅವನ ದೂಷಿಸಿ ಬದುಕಬಾಡುವ ಮೂರ್ಖರು ಇಹರಲ್ಲ. ಏನ ಹೇಳಲಿ ಆತನ ಮಹಿಮಾ ಹೇಳಾಕ ಮಾತಿಲ್ಲ, ಅವನ ದೂಷಿಸಿ ಬದುಕಬಾಡುವ ಮೂರ್ಖರು ಇಹರಲ್ಲ. ನಡೆವದೇ
ದೇವರ ಕಣ್ಣಿನ ಬಿಂಬದಿ ಕಾಣಿರೋ ಬೆಳಕ ಇವನ ಸೆರಾಗ ತ್ಯಾಗ ಮಾಡಿರೋ ಆಡುವ ನಾಟಕ ಅಂಧಕಾರವ ಮನದೊಳು ತೊಲಗಿಸಿ ಪರಮಾತ್ಮ ಕಾಣಕ ಯೋಗೀಶ್ವರ ಸ್ವಾಮಿಯ ಸ್ಮರಣೆಯ ಮಾಡಿರೋ ಕ್ಷಯವಿಲ್ಲ ಭಾಗ್ಯಕ ಭಕ್ತರ ಬದುಕೆಲ್ಲ ಸಾರ್ಥಕ ಭಕ್ತರ ಬದುಕೆಲ್ಲ ಸಾರ್ಥಕ कबीरा देख तमाशाए जग सोया बेसुधर चक्की घूमे काल की टूटे देह का सुधर कबीरा देख तमाशाए जग सोया बेसुधर चक्की घूमे काल की टूटे देह का सुधर टूटे देह का सुधर काल चक्की चले सदा बहुत दिवस रात सुगुन गुन दो पाठ है तमी जीव किसा कबीरा देख तमाशाए जग सोया बेसुधर चक्की घूमे काल की टूटे देह का सुधर टूटे देह का सुधर बारी बारी आपने चले प्यारे मीत जो कल तक थे संग में आज नहीं संगीत तेरी बारी जियरा नियर सांस गिनत कम हो रही सुन ले मन की रीत हंसता खेलता जीव था माया में मगन काल बुलावा भेज दे पल में टूटे धन कबीरा कहता चेते समय न माने राजा रंग समान है सबकी कही ना 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 जो आया सो जाएगा ये जग का दस्तूर नाम बिना सब छूट जाए काया हो गए चूर सुगुन की आशा बांध कर अगुन करे निवास बीच फंसा यह जीव है भूला हरि का पास काल चक्की के फेर में घूमे मन का चाक सत्य पकड़ जो थाम ले वही बच्चे बेकार ना 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 ना
ಎಲ್ಲರಿಗೂ ಮುಂಜಾನೆ ಶುಭ ವಂದನೆಗಳನ್ನು ಸಲ್ಲಿಸುತ್ತಾ ಈಗ ನಾವು ರಾಮಕೃಷ್ಣರು ಯಾವಾಗಲೂ ಮೂರ್ತಿ ಅಂಥೇಳಿ ಎಂದೂ ಅವರು ಹೇಳಿಲ್ಲ. ತಾಯಿ ಭಗವತಿ ಅಂಥೇಳಿ ತಾಯಿಯನ್ನು ಅಂಥೇಳಿ ಅವರು ಮೂರ್ತಿಗಳನ್ನು ಸ್ಮರಣೆಯನ್ನು ಮಾಡ್ತಾ ಇದ್ದರು. ಅಂತ ನಾವೆಲ್ಲ ರಾಮಕೃಷ್ಣರ ಮತ್ತೊಂದು ಮಹಾನ್ ಬೋಧನೆ ಎಂದರೆ ಆ ಭಗವಂತನನ್ನು, ಭಗವದ್ ಶಕ್ತಿಯನ್ನು ಯಾರು ಬೇಕಾದರೂ ಸಾಕ್ಷಾತ್ಕಾರ ಪಡಿಸಿಕೊಳ್ಳಬಹುದು ಎನ್ನುವುದು ನಾವು ಪಡ್ಕೋಬೇಕಾದ್ರೆ ಏನೇನು ಮಾಡಬೇಕು ಅನ್ನೋದನ್ನು ಬಹಳ ಸುಂದರವಾಗಿ ನಾವೆಲ್ಲ ಇವತ್ತು ಶಿವರಾತ್ರಿಯನ್ನು ನೆನಪಿಸ್ಕೊಳ್ಬೇಕು. ಸಾಕ್ಷಾತ್ಕಾರ ಎಲ್ಲರೂ ಪಡ್ಕೊಳ್ಬಹುದು, ಆದರೆ ಇವು ಬಹಳ ಮುಖ್ಯವಾದದ್ದು. ಏನು ಮುಖ್ಯವಾದದ್ದು? ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು, ಸಾಧನೆ ಮಾಡ್ಕೋಬೇಕು. ಇಲ್ಲಿ ನಾವು ನಮಗೆ ಬೇಕಾಗಿರುವಂಥದ್ದು ಇವನು ಸಾಧನೆ ಮಾಡಿದಾಗ ನಾವು ಪರಮಾತ್ಮನ ಎಲ್ಲರೂ ಕಾಣಬಹುದು. ಅಂತ ಭಗವಂತನನ್ನು, ಭಗವದ್ ಶಕ್ತಿಯನ್ನು ಯಾರು ಬೇಕಾದರೂ ಸಾಕ್ಷಾತ್ಕಾರ ಪಡಿಸಿಕೊಳ್ಳಬಹುದು. ಆದರೆ ಮುಖ್ಯವಾಗಿ ನಾವು ಬೇಕಾಗಿರುವುದು ಧನ, ಕನಕ, ಆಡಂಬರ, ಆಚರಣೆ, ಉತ್ಸವ, ಪ್ರದರ್ಶನಗಳಲ್ಲ ಅಂತ ಹೇಳ್ತಾರೆ. ಏನು ಹೇಳ್ತಾರೋ? ಧನದ ಮೇಲೆ ಆಸೆ ಇರಬಾರ್ದು. ಕನಕ, ಆಸ್ತಿ, ಆಡಂಬರ, ಆಚರಣೆ, ದೊಡ್ಡ ದೊಡ್ಡ ಆಚರಣೆ ಮಾಡೋದು, ಉತ್ಸವಗಳನ್ನು ಮಾಡೋದು, ಪ್ರದರ್ಶನಗಳಲ್ಲ. ಬದಲಾಗಿ ಅತ್ಯಂತ ಮುಖ್ಯವಾಗಿ ಬೇಕಾಗಿರುವುದು ಶುದ್ಧವಾದಂಥ ಮನಸ್ಸು, ಶುದ್ಧ ಪ್ರೀತಿ, ಶುದ್ಧ ಭಕ್ತಿ, ಭಗವಂತನ ನಾಮ ಉಚ್ಚರಿಸುವ, ಅವನ ಗುಣಗಾನ ಮಾಡು. ಪ್ರಾಪಂಚಿಕ ಆಗು ಹೋಗುಗಳಲ್ಲಿ ಮುಳುಗಿದ್ದರೆ ಅದು ಭಗವಂತನಲ್ಲಿ ನಿಲ್ಲಲಾರದು. ಆಗಾಗ ಏಕಾಂತಕ್ಕೆ ಹೋಗಿ ಭಗವಂತನನ್ನು ಸ್ಮರಿಸಬೇಕು, ಚಿಂತಿಸಬೇಕು ಎಂದು ಅವರು ಹೇಳಿದ್ದಾರೆ. ಅಂತ ಒಂದು ಈ ರಾಮಕೃಷ್ಣರ ನುಡಿಗಳಲ್ಲಿ ನೋಡಿ, ರಾಮಕೃಷ್ಣ ನುಡಿಗಳಲ್ಲಿ ಯೋಗವಿದೆ, ವೇದಾಂತವಿದೆ, ಭಕ್ತಿ ಇದೆ, ಜ್ಞಾನವಿದೆ, ಕರ್ಮವಿದೆ, ಪೂಜೆ ಇದೆ. ಈ ಎಲ್ಲವನ್ನ ಸಮನ್ವಯ ಇತ್ತು. ಈ ಕಾರಣಗಳಿಂದಲೇ ಧರ್ಮ ಸ್ಥಾಪಕರು, ಸರ್ವಧರ್ಮ ಸ್ವರೂಪಿಯಾದ ಅವತಾರ ಶ್ರೇಷ್ಠನೂ ಆದ ರಾಮಕೃಷ್ಣನಿಗೆ ಶತಕೋಟಿ ಪ್ರಣಾಮಗಳು ಎಂದು ವಿವೇಕಾನಂದ ಹೇಳ್ಯಾರ. ಯಾರಿಗೆ? ರಾಮಕೃಷ್ಣ ಪರಮಹಂಸರಿಗೆ. ಇಂಥ ಚಿಂತನೆಯನ್ನು ನಾವೆಲ್ಲ ಮಾಡಬೇಕಾಗಿದೆ. ಇವತ್ತು ಬ್ರಾಹ್ಮರಿಯನ್ನ ಓಂಕಾರವನ್ನು ಮಾಡೋಣ. ಬ್ರಾಹ್ಮರಿ ತೆಗೆದು ಮೊದಲು ಈ ರೀತಿ ಕಣ್ಣುಗಳ ಮೇಗಿರಲಿ. ಈಗ ಉದ್ಗೀತ ಓಂಕಾರ ಧ್ಯಾನ ಮುದ್ರೆಯಲ್ಲಿ ಪ್ರಣವ ಧ್ಯಾನದಲ್ಲಿ ಕೂತ್ಕೊಳ್ಳಿ. ಗಣ್ಣೂರು ನೇರವಾಗಿರ್ಬೇಕು, ಯಾವಾಗಲೂ ಕುತ್ತಿಗೆ ನೇರವಾಗಿರ್ಬೇಕ್ರಿ.
ಧ್ಯಾನ ಮೆಡಿಟೇಷನ್. ನಿಮ್ಮ ಮನಸ್ಸು ಉಸಿರಾಟದ ಕಡೆ ಇರಲಿ. ಮನಸ್ಸಿನಲ್ಲಿ ಯಾವುದೇ ವಿಚಾರಗಳನ್ನು ತರಬೇಡಿ. ಅವು ಬಂದರೂ ತಮ್ಮಷ್ಟಕ್ಕೆ ಬರುತ್ತವೆ, ಹೋಗುತ್ತವೆ. ಅದರ ಬೆನ್ನು ಹತ್ತಿ ಹೋಗಬೇಡಿ. ಶುಭ ನುಡಿಯುವ ನಾಲಿಗೆ, ಒಳ್ಳೆಯದನ್ನೇ ಕಾಣುವ ಕಣ್ಣುಗಳು, ಸತ್ಯವಾದನ್ನೇ ಕೇಳುವಂಥ ಕಿವಿಗಳು ಸದಾ ನಮ್ಮ ಪ್ರಾರ್ಥನೆ ತಿರುಳಾಗಬೇಕು. ಇದನ್ನು ನಾವು ದಿನಾಲು ಪಾಲಿಸಬೇಕು. ಇಂಥ ಪ್ರಾರ್ಥನೆಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಬೇಕು. ಶುಭ ನುಡಿಯುವ ನಾಲಿಗೆ ಇರಬೇಕು. ಯಾವಾಗಲೂ ಶುಭವನ್ನು ನುಡಿಬೇಕು. ಸತ್ಯವಾದನ್ನೇ ಕೇಳಬೇಕು. ಸತ್ಸಂಗದಲ್ಲಿರಬೇಕು. ನಮ್ಮ ಕಿವಿಗೆ ತರಂಗಗಳು ಕೆಟ್ಟ ವಿಚಾರಗಳನ್ನು ತಲೆಯಲ್ಲಿ ಹಾಕಬಾರದು. ನಿಧಾನವಾಗಿ ಎರಡು ಕೈಗಳನ್ನು ಜೋಡಿಸಿ ಕಣ್ಮೆಗಳಿಸಿ ಇವತ್ತಿನ ಎಲ್ಲರಿಗೂ ಮಹಾಶಿವರಾತ್ರಿಯ ಶುಭಾಶಯಗಳನ್ನು ಸಲ್ಲಿಸುತ್ತಾ, ಎಲ್ಲರೂ ಇವತ್ತು ಶ್ರದ್ಧಾ ಭಕ್ತಿಯಿಂದ ಆ ದೇವರ ನಾಮಸ್ಮರಣೆಯನ್ನು ಮಾಡೋಣ. ಇಡೀ ವರ್ಷ ನಾವೆಲ್ಲ ಮತ್ತೆ ಸುಖವಾಗಿರೋಣ. ಎಲ್ಲರಿಗೂ ಒಳ್ಳೆಯದನ್ನೇ ಬಯಸೋಣ. ನಾವು ಕೆಟ್ಟ ಬಯಸುವವರಿಗೂ, ನಮ್ಮ ಬಗ್ಗೆ ಕೆಡುಕು ಬಯಸುವವರಿಗೂ ಒಳ್ಳೆಯದನ್ನೇ ಆಗಲಿ ಅಂತೇಳಿ ಆ ಪರಮಾತ್ಮನಲ್ಲಿ ಬಯಸೋಣ. ನಾವು ಮಾಡಿದ ಕರ್ಮಗಳನ್ನು ಮರೆತು ಬಿಡೋಣ. ಸಹಾಯ ಸಹಕಾರ ಮಾಡಿದವರಿಗೆ ಉಪಕಾರವನ್ನು ಬಯಸಬೇಡ ಅಂತ ಮಹಾಶಿವರಾತ್ರಿಗೆ ಎಲ್ಲರಿಗೂ ಶುಭ ವಂದನೆಗಳನ್ನು ಸಲ್ಲಿಸುತ್ತಾ ಈಗ ಶಾಂತಿ ಪಾಠ ಮಾಡೋಣ. ಸರ್ವೇ ಜನಃ ಸುಖಿನೋ ಭವಂತು, ಸರ್ವೇ ಸಂತು ನಿರಾಮಯ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕ್ವಚಿತ್ ದುಃಖ ಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ನಮಸ್ಕಾರಗಳು. ಭೂಮಿಗೆ ನಮಸ್ಕಾರ ಮಾಡೋಣ. ಬೆಳಕನ್ನು ಕೊಡುವಂಥ ಸೂರ್ಯನಿಗೆ ನಮಸ್ಕಾರ ಮಾಡೋಣ. ತಮ್ಮ ಎಲ್ಲರಿಗೂ ಶರಣ ಬಂಧುಗಳಿಗೆ ತುಂಬ ಹೃದಯದ ಧನ್ಯವಾದಗಳು. ಭಾಗವಹಿಸಿದಂಥ ಎಲ್ಲ ಯೋಗ ಬಂಧುಗಳಿಗೆ ಮತ್ತೊಮ್ಮೆ ಧನ್ಯವಾದಗಳು.